ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದ್ದಕ್ಕೆ ಚಿಕ್ಕಮಗಳೂರಿನಲ್ಲಿ ವಿವಾದವೇ ಹುಟ್ಕೊಂಡ್ಬಿಟ್ಟಿದೆ. ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಹೊರಕಳಿಸಿದಂತ ಪ್ರಿನ್ಸಿಪಾಲ್ ಅಯ್ಯಪ್ಪ ಮಾಲೆ ಧರಿಸಿದ್ದಕ್ಕೆ ಅಂದ್ರೆ ಅಯ್ಯಪ್ಪ ಮಾಲೆಯನ್ನ ಧರಿಸಿಕೊಂಡು ಕಾಲೇಜಿಗೆ ಬಂದಿದ್ದಕ್ಕೆ ಅವರನ್ನ ಹೊರಗಿರಿ ಅಂತ ಹೇಳಿದ್ದಾರೆ ಪ್ರಿನ್ಸಿಪಾಲ್. 3 ವಿದ್ಯಾರ್ಥಿಗಳನ್ನ ತರಗತಿಯಿಂದ ಹೊರಕಳಿಸಿದಂತ ಪ್ರಿನ್ಸಿಪಾಲ್ ಮೊದಲ ವರ್ಷದ PU ತರಗತಿಯ ವಿದ್ಯಾರ್ಥಿಗಳು ಹೊರ ನಡೆದಿದ್ರು. ಅಯ್ಯಪ್ಪ ಮಾಲೆ ತೆಗೆದು ಬರುವಂತೆ ಸೂಚನೆ ಕೊಟ್ಟರು ಅನ್ನುವಂತ ಆರೋಪ ಇಲ್ಲಿದೆ. ಚಿಕ್ಕಮಗಳೂರು ನಗರದ MES PU ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದೂ ಸಂಘಟನೆಗಳ ಮುಖಂಡರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ ವರ್ಷ ಎಲ್ಲ ಹಾಕಿ ಬರ್ತಾ ಇದ್ರೆ ಅದು ಗೊತ್ತಿಲ್ಲ ಸರ್. ಫಸ್ಟ್ ವರ್ಷ ಕಾಲೇಜಲ್ಲಿ ನಾವು ಮಾಲೆ ಹೆಂಗೆ ಹಾಕಂಗಿಲ್ಲ ಅಂತ ಯಾವ ಥರ ಮಾಲೆ ಹಾಕಂಗಿಲ್ಲ ಅಂತ ಹಿಂಗೆಲ್ಲ ಆದರೆ ನಾವು ಏನು ಮಾಡೋದು? ಕಾಲೇಜಲ್ಲಿ ಪ್ರಿನ್ಸಿಪಲ್ ಕಾಲೇಜಿಗೆ ಬರೋದ್ರೆ ಮಾಲೆ ಬಿಚ್ಚಿದ್ದೀನಿ, ಇಲ್ಲ ನೀವು ಬರೋಕ್ಕೆ ಹೋಗ್ಬಿಡಿ, ಏನೂ ಹಾಕಂಗಿಲ್ಲ, ಮನೆ ಗಂಟೆ ಏನೇನು ಹಾಕಂಗಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಈಗ ಬಂದು ಎಷ್ಟು ಜನ ಮಾಲೆ ಹಾಕಿದ್ರು? ಎಷ್ಟು ಜನ ಮಾಲೆ ನಾವು ಸದ್ಯಕ್ಕೆ 3 ಜನ ಹಾಕಿದ್ದೀವಿ. ಬಂದಿದ್ದೆ ಇವರು ಬಂದಿಲ್ಲ, ಮಾಲೆ ಹಾಕೊಂಡೆಲ್ಲ ಬರಂಗಿಲ್ಲ ನೀವು ಕಾಲೇಜಿಗೆ, ಕಾಲೇಜಿಗೆ ಬರೋದ್ರೆ ಮಾಲೆ ಬಿಚ್ಚಿ ಬನ್ನಿ, ಇಲ್ಲ ಅಟೆಂಡೆನ್ಸ್ ಅದು ನಿಮಗೆ ಬಿಟ್ಟಿದ್ದು, ನಾವೇನೋ ಮಾಡೋಕ್ಕಾಗಲ್ಲ, ಏನಾದರೂ ಮಾಡ್ಕೊಳ್ಳಿ, ಕಾಲೇಜಿಂದ ಹೊರಗೆ ಹಾಕಿ ಇವತ್ತು ಫಸ್ಟ್ ಕಾಲೇಜಿನ ಡೇಟ್ ಹೊರಗೆ ಕಳಿಸಿ ಏನೋ ಮಾತಾಡಿಲ್ಲ ಹೊರಗೆ. ಕಳೆದ ವರ್ಷ ಎಲ್ಲ ಹಾಕಿ ಬರ್ತಾ ಇದ್ರೆ ಅದು ಗೊತ್ತಿಲ್ಲ ಸರ್. ಫಸ್ಟ್ ವರ್ಷ ಕಾಲೇಜಲ್ಲಿ ನಾವು ಮಾಲೆ ಹೆಂಗೆ ಹಾಕಂಗಿಲ್ಲ. ಹಿಂದೂ ಸಂಘಟನೆ ಆಕ್ರೋಶಕ್ಕೆ ಪ್ರಿನ್ಸಿಪಾಲ್ ಮಣಿದಿದ್ದಾರೆ. ವಿದ್ಯಾರ್ಥಿಗಳಿಗೆ ತರಗತಿಗೆ ಕೂರೋದಕ್ಕೆ ಅಂತ ಒಪ್ಪಿಗೆ ನೀಡಿದಂತ ಪ್ರಿನ್ಸಿಪಾಲ್ ಕಾಲೇಜಿಗೆ ಬಸವನಹಳ್ಳಿ ಪೊಲೀಸರು ಕೂಡ ಭೇಟಿ ನೀಡಿದ್ರು. ಚಿಕ್ಕಮಗಳೂರಿನ ಹನುಮಂತಪ್ಪ ಸರ್ಕಲ್ ಬಳಿ ಇರುವಂತಹ PU ಕಾಲೇಜು ಇದು. ಪ್ರಥಮ PUC ಓದ್ತಾ ಇದ್ದಂತ 3 ವಿದ್ಯಾರ್ಥಿಗಳೇನಿದ್ದಾರೆ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸ್ಕೊಂಡು ಬಂದಿದ್ರು. ಅದೇ ಸಮವಸ್ತ್ರವನ್ನ ಹಾಕೊಂಡು ಕೂಡ ಬಂದಿದ್ರು. ಆದ್ರೆ ಅವರಿಗೆ ಇದೆಲ್ಲವನ್ನು ತೆಗೆದಿಟ್ಟು ಬ್ಯಾಗಲ್ಲಿ ಇಟ್ಕೊಂಡು ಬನ್ನಿ, ಮಾಲೆ ಹಾಕೊಂಡು ಒಳಗೆ ಬರುವಂತಿಲ್ಲ ಅಂತ ಪ್ರಿನ್ಸಿಪಾಲ್ ಪಟ್ಟಿದ್ರು. ಮಾಲೆ ತೆಗೆದಿಟ್ಟು ಬರೋದಾದ್ರೆ ಬನ್ನಿ, ಇಲ್ಲಾಂದ್ರೆ ಬರಬೇಡಿ ಅಂತ. ಕೊನೆಗೆ ಹಿಂದೂ ಸಂಘಟನೆಯ ಆಕ್ರೋಶಕ್ಕೆ ಪ್ರಿನ್ಸಿಪಾಲ್ ಮಣಿದು ವಿದ್ಯಾರ್ಥಿಗಳನ್ನ ತರಗತಿಗೆ ಬಿಟ್ಕೊಂಡಿದ್ದಾರಂತೆ. ಅಫಿಷಿಯಲ್ಸು ಮಾಲೆ ಹಾಕ್ತಾರೆ ಕಾಲೇಜಿನಲ್ಲಿ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಕ್ಕಂಥ ಒಬ್ಬ ಅಯ್ಯಪ್ಪನ ಭಕ್ತ ಜೊತೆಗೆ ಈ ಕಾಲೇಜಿನ ವಿದ್ಯಾರ್ಥಿ ಮಾಲೆ ಹಾಕ್ಕೊಂಡು ಅವ್ರ ಸ್ನೇಹಿತರು ಕಾಲೇಜಿಗೆ ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ಕಾಲೇಜಿನ ಯಾರು ಒಬ್ಬರು ಅಧ್ಯಾಪಕರು ಸುರೇಶ್ ಅಂತೇಳಿ ಅವರು ಈ ರೀತಿ ನೀವು ಮಾಲೆ ಹಾಕ್ಕೊಂಡು ಕಾಲೇಜಿನ ಪ್ರವೇಶ ಮಾಡೋ ಹಾಗಿಲ್ಲ, ಅದನ್ನೇನಿದ್ರು ನೀವು ಕಾಲೇಜಿಂದ ಹೊರಗಡೆ ಇಟ್ಕೋಬೇಕು, ಮಾಲೆ ತೆಗೆದು ಬರಬೇಕು ಅಂತ ಹೇಳಿದ್ದಾರೆ. ಹುಡುಗರು ಇಲ್ಲ ಸರ್, ಇದು ಎಲ್ಲ ಕಡೆನೂ ಅಫಿಷಿಯಲ್ಸು ಮಾಲೆ ಹಾಕ್ತಾರೆ, ನಾವು ಈಗ ಮೊದಲನೇ ಅಲ್ಲ, ಭಾಳ ವರ್ಷಗಳಿಂದಲೂ ಎಲ್ಲರೂ ಮಾಲೆ ಹಾಕ್ಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗೋದಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಹೋಗಿ ಪ್ರಿನ್ಸಿಪಾಲ್ ಅವ್ರಿಗೆ ಮಾತಾಡ್ತಾರೆ. ಪ್ರಿನ್ಸಿಪಾಲ್ ಅವರು ಆ ಹುಡುಗರನ್ನ ಕಾಲೇಜಿಂದ ಹೊರಗೆ ಹಾಕಿದ್ದಾರೆ. ಇದು ಹಿಂದೂ ಧರ್ಮದ ಮೇಲೆ ಮಾಡ್ತಿರ್ತಕ್ಕಂಥ MES ಶಾಲೆಯವರು ಮತ್ತು MES ಇಲ್ಲ ಆ ಪ್ರಿನ್ಸಿಪಾಲ್ ಅವ್ರಿಗೆ ನಾವೀಗ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರು ಆಡಳಿತ ಮಂಡಳಿ ನಿರ್ಧಾರ ಮಾಡಿರೋದು ಅಂತ ಹೇಳ್ತಾರೆ. ಆಡಳಿತ ಮಂಡಳಿಯೇ ನಿರ್ಧಾರ ಮಾಡಿದರೆ ಇದು ಹಿಂದೂ ಧರ್ಮದ ಮೇಲೆ ಮಾಡಿರ್ತಕ್ಕಂಥ ಬಹುದೊಡ್ಡ ಅಪರಾಧ ಅಂತೇಳಿ ನಮಗನ್ಸುತ್ತೆ. ಅದಕ್ಕೋಸ್ಕರ ನಾವು ನಮ್ಮೆಲ್ಲ ಸನಾತನ ಹಿಂದೂ ಧರ್ಮವನ್ನು ಪ್ರೀತಿ ಮಾಡ್ತಕ್ಕಂಥ ಎಲ್ಲರೂ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಮೊದಲಿಗೆ ಇಲ್ಲಿ ವಿದ್ಯಾರ್ಥಿಗಳು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಬಂದಾಗ ಪ್ರಿನ್ಸಿಪಾಲ್ರು ಬೇಡ ಅಂದಿದ್ದಾರೆ. ತದನಂತರ ಹಿಂದೂ ಮುಖಂಡರು ಬಂದ ನಂತರ ಆಕ್ರೋಶಕ್ಕೆ ಮಣಿದು ಒಳಗೆ ಬಿಟ್ಕೊಂಡಿದ್ದಾರೆ. ನಿಜಕ್ಕೂ ರೂಲ್ಸ್ ಇರೋದೇನೋ, ಇವ್ರು ನಡ್ಕೊಂಡಿದ್ದೇನೋ, ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ ಹೊರಗೆ. ಅಯ್ಯಪ್ಪ ಮಾಲೆ ಧರಿಸಿದಕ್ಕೆ ಕಾಲೇಜಿನಿಂದ ಹೊರ ಕಳಿಸಿರುವಂತಹ ಘಟನೆ ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತದ್ದು. ಚಿಕ್ಕಮಗಳೂರು ನಗರದ MES PU ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಸುಮಾರು 3 ಅಂದ್ರೆ ಏನು ಕಾಲೇಜು ವಿದ್ಯಾರ್ಥಿಗಳು ಅಯ್ಯಪ್ಪ ಮಾಲೆ ಧರಿಸಿ ಕಾಲೇಜ್ಗೆ ಬಂದಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿತ್ತು. ತದನಂತರ ಅಲ್ಲಿನ ಪ್ರಾಂಶುಪಾಲರು ಅವರನ್ನು ಹೊರಗಡೆ ಕಳಿಸುವಂತಹ ಕೆಲಸ ಮಾಡ್ತಾರೆ. ಯಾವಾಗ ಅಯ್ಯಪ್ಪ ಮಾಲೆ ಹಾಕಿದ ವಿದ್ಯಾರ್ಥಿಗಳನ್ನ ತರಗತಿಯಿಂದ ಹೊರಗೆ ಕಳಿಸಿದಂತಹ ಪ್ರಕರಣ ಅದು ಒಂದ್ ರೀತಿ ಒಂದಿಷ್ಟು ವಿಕೋಪಕ್ಕೆ ಕೂಡ ತಿರುಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಿಂದೂ ಸಂಘಟನೆ ಬಿಜೆಪಿ ಕಾರ್ಯಕರ್ತರಿಂದ ಕಾಲೇಜು ವಿರುದ್ಧ ಒಂದಿಷ್ಟು ಆಕ್ರೋಶಗಳು ವ್ಯಕ್ತವಾಗಿದೆ. ಪ್ರಾಂಶುಪಾಲ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಒಂದಿಷ್ಟು
ಅವರ ಜೊತೆ ವಾಗ್ವಾದ ಕೂಡ ನಡೆಸಿರ್ತಾ ಇರುವಂತಹ ಘಟನೆ ನಡೆದಿರುವಂತದ್ದು. ಬಸವನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ ನಲ್ಲಿ ಇರ್ತಕ್ಕಂತಹ MES ಕಾಲೇಜ್ ಏನಿದೆ, ಆ ಕಾಲೇಜಿನಲ್ಲಿ ಈ ಘಟನೆ ನಡೆದಿರುವಂತದ್ದು. ತರಗತಿಗೆ ಕೂರಲು ಒಪ್ಪಿಗೆ ಯಾವಾಗ ನೂರಾರು ಹಿಂದೂ ಸಂಘಟನೆಗಳು ಆ ಕಾಲೇಜು ಬಳಿ ಹೋಗಿ ಆಕ್ರೋಶ ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಆವಾಗ ಆ ವಿದ್ಯಾರ್ಥಿಗಳನ್ನ ಕಾಲೇಜಿನಲ್ಲಿ ಕೂರ್ಸೋದಕ್ಕೆ ಒಪ್ತಾರೆ. ಜೊತೆಗೆ ಅಯ್ಯಪ್ಪ ಮಾಲಾಧಾರಿಗಳನ್ನ ಹೊರಗೆ ಕಳಿಸಿದ್ರೆ ನೂರಾರು ವಿದ್ಯಾರ್ಥಿಗಳಿಗೆ ಮಾಲೆ ಹಾಕಿಸುವಂತಹ ಎಚ್ಚರಿಕೆಯನ್ನ ಈಗಾಗಲೇ ಹಿಂದೂ ಸಂಘಟನೆಗಳು ನೀಡಿದಾವೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಹಿಂದೆ ಈ ತರದ ಘಟನೆಗಳು ಯಾವತ್ತೂ ಕೂಡ ನಡೆದಿರ್ಲಿಲ್ಲ. ಬಟ್ ಇದು ಮೊದಲನೇ ಪ್ರಕರಣ ಆಗುವಂತಹ ಹಿನ್ನೆಲೆಯಲ್ಲಿ ಯಾವೆಲ್ಲ ರೀತಿಯಾಗಿ ಇದು ಪ್ರಕರಣ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಾ ಅಥವಾ ಪೊಲೀಸರ ಇತ್ಯರ್ಥದಲ್ಲಿ ಸರಿ ಹೋಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ.